ಹಾಯ್ ಫ್ರೆಂಡ್ಸ್, ಇಂದಿಗೆ ನಾವು ಸ್ವೀಟ್ ಸೂರ್ನುಳಿ ಮಾಡೋದು ಹೆಂಗೆ ಹೇಳಿ ನೋಡುವ. ಇಷ್ಟು ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತು. 2ರಿಂದ 4 ಜನ ಕಪ್ ಅಷ್ಟಾದರೆ ಒಂದು 2 ಕಪ್ಪಿನಷ್ಟು ದೋಸೆ ರೈಸ್ ತಗೊಳ್ಬೇಕು. ಒಂದು ಅರ್ಧ ಕಪ್ಪು ಉದ್ದಿನಬೇಳೆ, ಇದು ಎರಡನ್ನು ಅಲಾಂಗ್ ವಿತ್ ಮೇಥಿ ಸೀಡ್ಸ್ ಇದನ್ನು ನೆನೆಸಿಡಬೇಕು. ಒಂದು 6ರಿಂದ 8 ಗಂಟೆ ಹೊತ್ತು ಲಾಯಕಕ್ಕೆ ನೆನೆಸಿಡಕ್ಕಿದ್ದಾರೆ. ಅದೇ ಹೊತ್ತಿಗೆ ಮಂಡಕ್ಕಿ ಇದ್ದಲ್ಲ, ಮಂಡಕ್ಕಿಯನ್ನು ನೀರಲ್ಲಿ ಲಾಯ್ಕಕ್ಕೆ ತೊಳೆದು ಮಡಗಬೇಕು. ರಜೆ ಹೊತ್ತು ನೀರಲ್ಲಿ ಬದಲಿಸ್ಬೇಕು, ಅದು ಲಾಯ್ಕ ಆಯ್ತು. ಆಮೇಲೆ ಅವಲಕ್ಕಿಯೂ ಹಾಗೆ, ಅದನ್ನು ಲಾಯ್ಕಕ್ಕೆ ತೊಳೆದು ಮಡಿಕೊಳ್ಳಬೇಕು ಆಯ್ತಾ. ಇದೆಲ್ಲ ಆದ ಮೇಲೆ ಇನ್ನು ಅಕ್ಕಿಯನ್ನು ನೆನೆಸಿಟ್ಟ ಅಕ್ಕಿಯನ್ನೆಲ್ಲ ಕಡಿಯಬೇಕು. ಇದ್ರ ನಾವು ಮಿಕ್ಸಿಯಲ್ಲಿ ಚೂರು ಚೂರೇ ಹಾಕಿ ಕಡವಲಕ್ಕ. ಮೊದಲಿಗೆ ಅಕ್ಕಿಯನ್ನು, ಉದ್ದಿನ ಬೇಳೆಯನ್ನು, ಮೆಂತೆಯನ್ನು ನೆನೆಸಿಟ್ಟಿದ್ದರ ಕಡದತ್ತು ಅದಷ್ಟು ನುಣ್ಣಗೆ ರುಬ್ಬಿದ ಮೇಲೆ ಅದಕ್ಕೆ ಅವಲಕ್ಕಿ ಮತ್ತು ಮಂಡಕ್ಕಿಯನ್ನು ಹಾಕಿ ನೀರಿನ ತೆಗೆದು ಹಾಕಬೇಕು, ನುಣ್ಣಗೆ ರುಬ್ಬಿ. ಅದಾದ ಮೇಲೆ ಬೆಲ್ಲ ಇದ್ದಲ್ಲ, ಬೆಲ್ಲ ಹಾಕಬೇಕು. ಬೆಲ್ಲವ ಆದಷ್ಟು ಪುಡಿ ಮಾಡಿ ಹಾಕ್ಕೊಳ್ಳಿ. ಬೆಲ್ಲ ಹಾಕಿದ ಮೇಲೆ ಎಲ್ಲ ಮಿಕ್ಸ್ ಮಾಡಿಕೊಳ್ಳಿ ಲಾಯಕಕ್ಕೆ ಆಯ್ತಾ. ಇನ್ನೊಂದು 8 ಗಂಟೆ ಹೊತ್ತು ಮಡಗಕ್ಕಿದ್ದಾರೆ, ಹುಳಿ ಬರಕಲ್ಲ ಲಾಯಕ. ಇನ್ನೀಗ ಈ ಹಿಟ್ಟನ್ನು ಕಾವಲಿಗೆ ಎರುವಾಗ ಜಾಗ್ರತೆ ಬೇಕು. ತುಂಬ ಹರಡಿಸಬಾರ್ದು, ದಪ್ಪ ಕೆರೆಕು. ಸೂರ್ನುಳಿ ಹೇಳಿದರೆ ದಪ್ಪ ಕೆರೆಕಿದೆ, ಹೀಗೆ ಯಾರದು ಒಂದು ಸ್ವಲ್ಪ ಮುಟ್ಟಿದ್ರೆ ಸಾಕು. ಮತ್ತು ಸಣ್ಣ ಉರಿಯಲ್ಲಿ ಬೇಯಿಸಬೇಕು, ಅಲ್ಲದಿದ್ದರೆ ತಳ ಹಿಡಿದು ತೆಗೋಲೆ ಮಗುಚಲೆ ಬತ್ತಿಲ್ಲ. ಸಣ್ಣ ಉರಿಯಲ್ಲಿ ಮಾಡಿದರೆ ಹೀಗೆ ತೆಗೆದಿಕ್ಕಿ ಮಗುಚಲೆ ಬತ್ತಿದೆ. ಲಾಸ್ಟ್ ಸೂರ್ನುಳಿ ಬತ್ತು ಎಲ್ಲೋ ಕಲರಾಗಿ ಬರ್ತಿದೆ. ಹೀಗೆ ಕಣ್ಣು 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 ಬಿದ್ದು ಸೂರ್ನುಳಿ ರೆಡಿ ಆಯಿತು. ಸೂಪರ್ ಆಯಿತು ತಿಂಬಲೆ. ಸ್ವೀಟ್ ತಿನ್ನೋದವು ಚಪ್ಪೆ ಸೂರ್ನುಳಿ ಮಾಡ್ಲಿಕ್ಕೂ ಬೆಲ್ಲ ಒಂದು ತೆಗೆದರೆ ಆಗ್ತದೆ. ಇದು ಈವ್ನಿಂಗ್ ಸ್ನ್ಯಾಕ್ಸಿಗೆ ಅಥವಾ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಎರಡಕ್ಕೂ ಭಾರಿ ಲೈಕ್ ಆಗುತ್ತೆ.